ನಾನು ಕಲಿಯೋಡುವ ಅಡಿಗೆಯಲ್ಲಿ ಪಾಲಕ್ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಪ್ರಕಾಶಮಾನವಾದಂತ ವ್ಯಕ್ತಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ? ಬನ್ನಿ ಹಾಗಾದ್ರೆ ಅವ್ರು ಯಾರು ಅಂತ ನೋಡೋಣ. ಹಲೋ. ಹಾಯ್. ಏನ್ರಿ ನಿಮ್ಮ ಹೆಸರನ್ನ ಟಿ ಶರ್ಟ್ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ? ಅಂದ್ರೆ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಾ? ಕೋರ್ಸ್ ಸನ್ಶೈನ್ ಅಂತ ಇದೆ. ವೀಕ್ಷಕರೇ ಗೊತ್ತಾಯ್ತಲ್ವಾ? ಪ್ರಕಾಶ್ ಚೌಧರಿ ಅವರು. ಹೇಳಿ ಪ್ರಕಾಶ್ ಅವರೇ, ಏನ್ ನಡೀತಾ ಇದೆ ನಿಮ್ ಕೆಲ್ಸಗಳೆಲ್ಲ? ಏನೇನ್ ಮಾಡ್ತಾ ಇದ್ರ ಪ್ರಾಜೆಕ್ಟ್? ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನು ತರಲ್ಲಿ ಮಿಂಚ್ತಾ ಇದ್ದೀನಿ. ಚಂದ್ರಮುಖಿ ಪ್ರಾಣ ಸಕ್ಕಿತಾಗಿದ್ರಲ್ಲ, ಅವ್ರ ಡೈರೆಕ್ಷನ್ ಅಲ್ಲಿ ಒಂದು ನಾವು ನಮ್ಮ ಹೆಂಡತಿರು ಅಂತ ಮಾಡ್ತಾ ಇದ್ದೀನಿ. ಒಂದು ತಮಿಳ್ ಮೂವಿ ಮಾಡ್ತಾ ಇದ್ದೀನಿ, ವರ್ಣಮುಖಿ ಅಂತ. ಓಕೆ. ಇಷ್ಟೇ ನನ್ನ ಪ್ರಾಜೆಕ್ಟ್ಸ್. ಸೊ ಇಷ್ಟು ಬ್ಯುಸಿ ಆಗಿದ್ದೀರಾ, ಇಷ್ಟ್ರ ಮಧ್ಯ ನಮ್ ಜೊತೆ ಅಡ್ಗೆ ಕಲಿಬೇಕು ಅಂತ ಬಂದಿದ್ದೀರಲ್ವಾ? ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಅಡ್ಗೆ ಕಲಿಬೇಕು ಅಂತ? ಕುಕಿಂಗ್ ಮೈ ಹಾಬಿ. ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಹಂಗಾಗಿ ಈ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಅದ್ರಲ್ಲಿ ನಾನು ಬಂದು ಒಂದ್ಸಲ ಅಡಿಗೆ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು, ಅಡಿಗೆ ಕಲಿಯೋಣ ಅಂತ ಬಂದಿದ್ದೀನಿ. ಅಡ್ಗೆ ಕಲಿಯೋದು ತುಂಬಾ ಇಷ್ಟ ಅಂದ್ರಲ್ವಾ ನಿಮ್ಗೆ? ಅದಕ್ಕೆ ನಾನು ಇವತ್ತು ನಿಮ್ಗೆ ಪಾಲಕ್ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸರಿ, ಓಕೆ, ಐ ಆಮ್ ರೆಡಿ. ಓಕೆ, ಬನ್ನಿ ಹಾಗಾದ್ರೆ. ವೀಕ್ಷಕರೇ, ಪಾಲಕ್ ರೊಟ್ಟಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಗೋಧಿ ಹಿಟ್ಟು, ಪಾಲಕ್ ಸೊಪ್ಪು, ಮೆಣಸಿನಕಾಯಿ, ಜೀರಿಗೆ, ತೆಂಗಿನ ತುರಿ, ಎಣ್ಣೆ, ಉಪ್ಪು. ಈಗ ನಾನು ನಿಮ್ಗೆ ಸೊಪ್ಪು ತಿನ್ಸೋಣ ಅಂತಿದ್ದೀನಿ. ಫೀಲ್ಡಲ್ಲಿ ಬೇಕಾದಷ್ಟು ಜನ ಸೊಪ್ಪು ತಿನ್ಸಿದ್ದಾರೆ. ಇವತ್ತು ನೀವು ತಿನ್ನಿಸ್ತಾ ಇದ್ದೀರಾ, ನಿಮ್ಗೋಸ್ಕರ ತಿಂತೀನಿ, ಪರವಾಗಿಲ್ಲ. ಸುಮ್ನೆ ತಮಾಷೆ ಮಾಡಿದೆ. ಏನು ಅಂದ್ರೆ ನಾನು ಪಾಲಕ್ ರೊಟ್ಟಿ ಹೇಳ್ಕೊಡ್ತಾ ಇರೋದಲ್ವಾ, ಸೊ ರೊಟ್ಟಿ ಟೇಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ದೆ ನಾನು. ಖಂಡಿತ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಅಡ್ಗೆ ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು ಹೇಳಿ? ಗೊತ್ತಿಲ್ಲ, ನೀವು ಹೇಳ್ಕೊಡಿ, ನಿಮ್ಗೆ ಹೇಳ್ತೀನಿ. ಅಲ್ಲ ರೀ, ಫಸ್ಟ್ ಗ್ಯಾಸ್ ಆನ್ ಮಾಡ್ಬೇಕು. ಮಾಡ್ಬೇಕಾ? ಹಾ, ಈ ಕಡೆದು. ನೀರ್ ಹಾಕಿ. ಸಾಕಾ? ಸಾಕು ಸಾಕು. ಇವಾಗ ಸೊಪ್ಪು ನಾನು ತೊಳೆದಿಟ್ಟಿದ್ದೀನಿ, ಅದನ್ನ ಅರ್ಧದಷ್ಟು ಇದಕ್ಕೆ ಹಾಕಿ. ನಿಮ್ಗೆ ಪಾಲಕ್ ಸೊಪ್ಪು ಅಂದ್ರೆ ಇಷ್ಟನಾ? ಸೊಪ್ಪಂದ್ರೆ ತುಂಬಾ ಇಷ್ಟ. ಈ ಸೊಪ್ಪಲ್ಲಿ ಏನೋ ಇದೆ. ಏನಿದೆ ಸೊಪ್ಪಲ್ಲಿ? ಆರೋಗ್ಯ ಇದೆ. ನೀವು ಕೇಳಿಲ್ವಾ ಪಾಲಕ್ ನಮ್ಮ ಆರೋಗ್ಯದ ಪಾಲಕ ಅಂತ? ಗೊತ್ತಿರಲಿಲ್ಲ ನನಗೆ. ಇನ್ಮೇಲೆ ಪಾಲಕ್ ತಿನ್ನಕ್ ಶುರು ಮಾಡ್ತೀನಿ. ಒಂದ್ ವಿಷಯ ಹೇಳಿ, ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ಎಲ್ಲ ಡಯಟ್ ಮಾಡ್ತಾ ಇರ್ತಾರಲ್ವಾ, ನೀವ್ ಯಾವ ತರ ಮಾಡ್ತೀರಾ? ಖಂಡಿತ ಡಯಟ್ ಬೇಕು ಆರ್ಟಿಸ್ಟ್ ಆದವ್ರಿಗೆ. ಯಾಕಂದ್ರೆ ಅವ್ರ ಬಾಡಿ ಮೇಂಟೈನ್ ಮಾಡ್ಲೇಬೇಕಲ್ಲ. ಹೌದು. ತಿನ್ಬೇಕು ಅಂದ್ರೆ ತುಂಬಾ ಆಸೆ ಇರುತ್ತೆ. ಅದ್ ತಿನ್ಬೇಕು, ಇದ್ ತಿನ್ಬೇಕು, ತುಂಬಾನೇ ಆಸೆ ಇರುತ್ತೆ. ಬಟ್ ಆದ್ರೆ ಏನೂ ತಿನ್ನಕ್ಕಾಗಲ್ಲ. ಒಂದೊಂದ್ಸರಿ ಕಣ್ಮುಂದೆ ಎಲ್ಲ ಇರುತ್ತೆ, ತಿನ್ಬೇಕು ಅಂತ ಆಸೆ ಇದ್ರೂ ತಿನ್ನಕ್ಕಾಗಲ್ಲ. ಅಂದ್ರೆ ನೀವೇನು ತಿನ್ನೋದೇ ಇಲ್ವಾ? ಏನು ತಿನ್ನಲ್ಲ ಅಂತಲ್ಲ, ತಿಂತೀನಿ. ಎಲ್ಲ ಒಂದು ಲಿಮಿಟ್ಸ್ ಅಲ್ಲಿ ಊಟ ಮಾಡ್ತೀನಿ ಅಷ್ಟೇನೆ. ಕರೆಕ್ಟ್. ಸೊ ಫ್ರೂಟ್ಸ್ ಜಾಸ್ತಿ ತಗೋತೀನಿ, ಸೊಪ್ಪು ಜಾಸ್ತಿ ತಗೋತೀನಿ, ಜ್ಯೂಸು, ಈ ತರಾನೇ. ಈಗ ನೆಕ್ಸ್ಟ್ ಬೆಂದಿದೆ ಅಲ್ವಾ ಸೊಪ್ಪು, ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ 2. ಹಾ, ನೀವು ಹೇಳಿದ್ರಿಂದ 2 ಹಾಕಿದ್ದೀನಿ. ಖಾರ ಜಾಸ್ತಿ ಆಗಲ್ಲ ತಾನೆ? ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ಮೆಣಸಿನ್ಕಾಯಲ್ಲಿ 3-4 ತರ ಇರುತ್ತೆ. ಚಿಕ್ಕ ಮೆಣಸಿನ್ಕಾಯಿ ಇದ್ರೆ ತುಂಬಾ ಖಾರ. ಚೋಟ್ ಮೆಣಸಿನ್ಕಾಯಿ ಅಂತ. ಎಸ್, ಚೋಟ್. ಯಾರಾದ್ರೂ ಮಕ್ಕಳು ತುಂಬಾ ತರಲೆ ಮಾಡ್ತಾ ಇದ್ರೆ ಏನ್ ಚೋಟ್ ಮೆಣಸಿನ್ಕಾಯಿ ಅಂತೆಲ್ಲ. ಕರೆಕ್ಟ್. ಸೊ ಆತರ. ಇದು ದೊಡ್ಡದಾಗಿದೆ, ಅಷ್ಟೊಂದು ಖಾರ ಇರಲ್ಲ. ಮೆಣಸಿನ್ಕಾಯಿ ಮತ್ತೆ ಸೊಪ್ಪು 2 ಬೆಂದಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬೇಕು. ತಗೊಳ್ಳಿ, ಹಾಕಿ. ಇಲ್ಲಿದೆ, ನುಣ್ಣಗೆ ರುಬ್ಬೇಕು. ಸಾಕಾ? ಕರೆಕ್ಟ್ ಆಗಿದೆ. ಈಗ ಇದನ್ನ ಒಂದು ಬೌಲ್ ತೆಗೆದ್ಬಿಡಿ. ಇದಕ್ಕೆ ಈಗ ನೆಕ್ಸ್ಟ್ ಜೀರಿಗೆ. ಸಾಕಾ? ಹಾಗೆ ಹಸಿ ತೆಂಗಿನ ತುರಿ ಅರ್ಧ ಬಟ್ಲು, ಉಪ್ಪು ರುಚಿಗೆ ತಕ್ಕಷ್ಟು. ನೆಕ್ಸ್ಟು ಗೋಧಿ ಹಿಟ್ಟು ಇಟ್ಟಿದ್ದೀನಿ, ಅದನ್ನ ಹಾಕಿ ಕಲಿಸ್ಬೇಕು. ಫಸ್ಟು ಹಾಕಿ ಕಲ್ಸಿ ನೋಡಿ.
ಕರೆಕ್ಟ್ ಆಗಿದ್ರೆ ನೀರ್ ಹಾಕೋದ್ ಬೇಡ, ಇಲ್ಲಾಂದ್ರೆ ಒಂಚೂರು ನೀರ್ ಹಾಕೋಬಹುದು. ಸಾಕಾ? ಹಾ ಸಾಕು. ಓಕೆ, ಹಿಟ್ಟು ಕಲಸಿದಾಯ್ತಲ್ವಾ? ಈಗ ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕಿ. ಸಾಕು. ಅದನ್ನ ಎಲ್ಲಾ ಕಡೆ ಸೌರಿ. ಫಸ್ಟ್ ಹಿಟ್ಟು ತಗೊಳ್ಳಿ. ಈಗ ತಟ್ಟಕ್ ಬರುತ್ತೆ ಇಲ್ಲ ಲಟ್ಸಕ್ ಬರುತ್ತಾ? ಹೆಂಗಾದ್ರೂ ಓಕೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಓಕೆ, ಫಸ್ಟ್ ತಟ್ಟಿ ಆಮೇಲೆ ಸ್ವಲ್ಪ ಲಟ್ಸಿ, ಕರೆಕ್ಟಾಗಿ ಬರುತ್ತೆ. ಓಕೆ, ಈಗ ಲಟ್ಸಿ. ಹಾಗೆ ಎಲ್ಲಾ ಕಲಾವಿದ್ರಿಗೂ ಫಸ್ಟ್ ಅವ್ರಿಗೊಂದು ಡ್ರೀಮ್ ರೋಲ್ ಅಂತ ಇರುತ್ತೆ, ಈ ತರದ್ ನಾನು ಪಾತ್ರ ಮಾಡ್ಬೇಕಪ್ಪ ಅಂತ. ನಿಮ್ಗೆ ಯಾವ ತರದಿದೆ? ನನಗೆ ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಆಸೆ. ವಿಲನ್ ಕ್ಯಾರೆಕ್ಟರ್. ಹಾಗೆ ಹೇಳಿ, ನಿಮ್ಮ ಫೇವ್ರೆಟ್ ವಿಲನ್ ಯಾರು ಕನ್ನಡದಲ್ಲಿ? ವಜ್ರಮುನಿ. ವಜ್ರಮುನಿ ಸರ್ ನನ್ನ ಫೇವ್ರೆಟ್ ಕೂಡ. ಓಕೆ, ತವಾ ಕಾದಿದೆ, ಆಗಿದೆ ಅನ್ಸುತ್ತೆ. ಆಗಿದೆ ಅಲ್ವಾ? ಎಳ್ಳು ಇಟ್ಟಿದೆ ನೋಡಿ, ಬಿಳಿ ಎಳ್ಳು. ಅದನ್ನ ಸ್ವಲ್ಪ ರೊಟ್ಟಿ ಮೇಲೆ ಹಾಕಿ ಎಲ್ಲಾ ಕಡೆ ಹಾ ಸ್ವಲ್ಪ ಪ್ರೆಸ್ ಮಾಡಿ. ಹಾಗೆ ಪರವಾಗಿಲ್ಲ, ರೊಟ್ಟಿನ ಚೆನ್ನಾಗಿ ಲಟ್ಸಿದ್ರಾ. ಯಾಕಂದ್ರೆ ಕೆಲವರು ಫಸ್ಟ್ ಟೈಮ್ ರೊಟ್ಟಿ ಲಟ್ಸೋ ಟೈಮ್ನಲ್ಲಿ ಎಲ್ಲಾ ದೇಶದ್ದು ಮ್ಯಾಪ್ ಮಾಡ್ಬಿಡ್ತಾರೆ. ಬಿಳಿ ಎಳ್ಳನ್ನ ನಾವೀಗ ಏನಕ್ಕೆ ಹಾಕ್ತಾ ಇದೀವಿ ಗೊತ್ತಾ? ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ರೊಟ್ಟಿ ಗ್ರೀನ್ ಆಗಿದೆ, ಬಿಳಿ ಎಳ್ಳಲ್ವಾ, ಚೆನ್ನಾಗಿ ಕಾಣುತ್ತೆ, ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಯಿಸಿದ ಮೇಲೆ ರೊಟ್ಟಿ ಕ್ರಿಸ್ಪಿ ಆಗಿರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಈಗ ಹಾಕಿ. ಇಲ್ಲಿ ಹಾಕಿದ್ದು ನೀವು ನೆಕ್ಸ್ಟ್ ಕ್ರಾಸ್ಗೂ ಕೇಳಿಸುತ್ತಷ್ಟೇ. ಇದ್ರ ಮೇಲೆ ಕೂಡ ಬಿಳಿ ಎಳ್ಳು ಹಾಕಿ. ರೊಟ್ಟಿ ಸ್ವಲ್ಪ ದಪ್ಪ ಮಾಡಿದ್ದೀರಾ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸ್ವಲ್ಪ ತಿಳುವಾಗಿ ಮಾಡಿ. ಪ್ರೆಸ್ ಮಾಡಿ. ಹಾ ಸಾಕು ಸಾಕು. ಫೈನಲಿ ಬಿಸಿ ಬಿಸಿಯಾಗಿ ಪಾಲಕ್ ರೊಟ್ಟಿನ ರೆಡಿ ಮಾಡಿದ್ದೀರಾ, ತೆಗೆದ್ಬಿಡಿ. ಆಗಿದೆ. ಸರ್ವಿಂಗ್ ಪ್ಲೇಟ್ ಸರ್ವ್ ಮಾಡಿ. ಹೇಗನ್ನಿಸ್ತಾ ಇದೆ ಅಡ್ಗೆ ಮಾಡಿ? ತುಂಬಾ ಖುಷಿ ಆಗ್ತದೆ. ಓಕೆ, ಇನ್ನೂ ಖುಷಿ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಇದನ್ನ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಅಲ್ಲ, ನೀವು ಮಾಡಿದ್ದು ಅಂತ ಸುಳ್ಳು ಹೇಳ್ಬಾರ್ದು, ನಿಜ ಹೇಳಿ. ಖಂಡಿತ ಇಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅಡ್ಗೆನ ಕಲ್ತು ಅಡ್ಗೆ ಮಾಡಿದ್ದೀರಾ. ಅದಕ್ಕೆ ನಿಮ್ಗೆ ನಾಡಿನ ಹೆಸರಾಂತ ಕಾಫಿ ಡೇ ಕಡೆ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ವೆರಿ ಮಚ್. ಪಾಲಕ್ ರೊಟ್ಟಿ ಮಾಡುವ ವಿಧಾನ. ಪಾತ್ರೆಯಲ್ಲಿ ಸ್ವಲ್ಪ ನೀರು, ಪಾಲಕ್ ಸೊಪ್ಪು, ಹಸಿ ಮೆಣಸಿನಕಾಯಿಯನ್ನು ಹಾಕಿ ಬೇಯಿಸಿಕೊಳ್ಳಿ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಇದರೊಂದಿಗೆ 1 ಸ್ಪೂನ್ ಜೀರಿಗೆ, ಅರ್ಧ ಕಪ್ ಹಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಪಾಲಕ್ ರೊಟ್ಟಿಯನ್ನು ಲಟ್ಟಿಸಿಕೊಂಡು ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ರೊಟ್ಟಿಯನ್ನು ಕಾಯ್ದ ತವ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ರುಚಿ ರುಚಿಯಾದ ಪಾಲಕ್ ರೊಟ್ಟಿ ತಿನ್ನಲು ರೆಡಿ.